ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಭದ್ರೇಗೌಡ ವಿದ್ಯಾ ರೂಮಲ್ಲಿರೋದನ್ನ ಸಾವಿತ್ರಿ ಮತ್ತು ವಿನಂತಿ ನೋಡ್ತಾರೆ. ವಿನಂತಿ ಮತ್ತು ಸಾವಿತ್ರಿ ನೋಡ್ತಿದ್ದಾರೆ ಅಂತ ಗೊತ್ತಾಗಿ ವಿದ್ಯಾ ಭದ್ರೇಗೌಡನ ಹತ್ರ ಸಲಿಗೆ ಆಗಿರ್ತಾಳೆ. ಅಷ್ಟೊತ್ತಿಗೆ ವಿನಂತಿಗೆ ಸಿಟ್ಟು ಬಂದು ಈಗ ವಿದ್ಯಾನ ಏನು ಮಾಡ್ತೀನಿ ನೋಡು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು ಅವಳನ್ನ ಹೊರ ಕರ್ಕೊಂಡೋಗಿ, ನೋಡು, ಮದುವೆ ಒಂದು ಆಗೋ ತನಕ ನೀನು ತಾಳ್ಮೆಯಿಂದ ಇರು, ಈ ತಾಳಿ ಒಂದು ಕಟ್ಟಲಿ, ಆಮೇಲೆ ನೋಡೋಣ ಅಂತ ಸಾವಿತ್ರಿ ವಿನಂತಿಗೆ ಹೇಳ್ತಾಳೆ. ವಿನಂತಿ ಸರಿ ಕಣವ್ವ ಅಂತ ಹೇಳ್ತಾರೆ. ಆ ಕಡೆ ವಿದ್ಯಾ ಭದ್ರೇಗೌಡನಿಗೆ ಹೇಳ್ತಾ ಇರ್ತಾಳೆ, ತಾಳ್ಮೆಯಿಂದ ಯೋಚನೆ ಮಾಡಿ ಏನಾದ್ರು ದಾರಿ ಕಾಣಬಹುದು ಅಂತ ಭದ್ರೇಗೌಡನಿಗೆ ವಿದ್ಯಾ ಹೇಳ್ತಾಳೆ. ಗೌಡ್ರೆ ಹುಷಾರು ಅಂತ ವಿದ್ಯಾ ಹೊರಗೆ ಬರ್ತಾಳೆ. ಅಷ್ಟೊತ್ತಿಗೆ ಸಾವಿತ್ರಿ ನಿಂತ್ಕಳೆ ವಿದ್ಯಾ ಅಂತ ಹೇಳ್ತಾಳೆ. ವಿದ್ಯಾ ಇದ್ದಳು ಕೇಳ್ತಾಳೆ, ಏನೋ ಸೀದಿ ಹೋಗಿರೋ ವಾಸನೆ ಬರ್ತಾ ಇದೆ, ಸಾವಿತ್ರಮ್ಮ ನಿನಗೂ ಬರ್ತಿದ್ಯಾ ಅಂತ ವಿದ್ಯಾಗೆ ಹೇಳ್ತಾಳೆ ಸಾವಿತ್ರಿಗೆ. ಅಷ್ಟೊತ್ತಿಗೆ ಸಾವಿತ್ರಿ ಹೇಳ್ತಾಳೆ, ಸೀದೋಗೋದಿರಲಿ, ನೀನು ಭದ್ರೇಗೌಡನ ರೂಮಿಗೆ ಯಾಕೆ ಹೋಗಿದ್ದು ಅಂತ ಫಸ್ಟ್ ಹೇಳು ಅಂತಾಳೆ. ಅಷ್ಟೊತ್ತಿಗೆ ವಿದ್ಯಾ ಇದ್ದವಳು, ಏನು ಸಾವಿತ್ರಿ ಅಮ್ಮ, ಗಂಡ ಹೆಂಡತಿ ಅಂದರೆ ಅವ್ರ ಮಧ್ಯೆ 1000 ಇರುತ್ತೆ, ಅದು ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಾಳೆ. ವಿನಂತಿ ಇದ್ದವಳು, ನೀನು ನುಲಿಬೇಡ, ನೆಟ್ಟಗೆ ಹೇಳು ಅಂದ ತಕ್ಷಣ, ಅಮ್ಮ ಕೇಳೋತ್ತಿಗೆ ನಿನಗೆ ಅರ್ಥ ಆಗಲ್ಲ, ಹಾಗಾಗಿ ನಾನು ಹೇಳ್ತಿದ್ದೀನಿ ಅಂತ ವಿದ್ಯಾ ಹೇಳ್ತಾಳೆ. ವಿನಂತಿ ಇದ್ದವಳು, ಅಮ್ಮ ನನಗೆ ಬರೋ ಸಿಟ್ಟಿಗೆ ಇವಳು ನನ್ನಷ್ಟೊತ್ತಿಗೆ ವಿದ್ಯಾ ಹೇಳ್ತಾಳೆ, ಓ ಸೀದೋಗಿದ್ದ ವಾಸನೆ ಈ ಕಡೆನೇ ಬರ್ತಾ ಇದೆ ಅಂದ ಹಾಗೆ ನಾನು ನನ್ನ ಗಂಡ ಮಾತಾಡೋದನ್ನ ನೀವು ಕದ್ದು ಆಲಿಸಿದಿರಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಸಾವಿತ್ರಿ ಹೇಳ್ತಾಳೆ, ಹಂಗೆಲ್ಲ ಆಡೋಕ್ಕೆ ನಿಂಗೆ ನಾಚಿಕೆ ಆಗಲ್ವ ಅಂದಾಗ ವಿದ್ಯಾ ಹೇಳ್ತಾಳೆ, ನನ್ನ ಗಂಡನ ಜೊತೆ ನಾನು ಹಂಗಿರೋದಕ್ಕೆ ನನಗೆ ಯಾಕೆ ನಾಚಿಕೆ ಆಗಿರಬೇಕು, ನಾವಿರೋದನ್ನ ನೀವು ಈ ಥರ ಕದ್ದು ನೋಡಿದಿರಲ್ಲ, ನಿಮಗಾಗಬೇಕು ನಾಚಿಕೆ ಅಂತ ಹೇಳ್ತಾಳೆ ವಿದ್ಯಾ. ಸಾವಿತ್ರಿ ಹೇಳ್ತಾಳೆ, ಒತ್ತಾರೆ ಆದರೆ ವಿದ್ಯಾನಿಗೂ ವಿನಂತಿಗೂ ಭದ್ರೇಗೌಡನಿಗೂ ಮದುವೆ, ಅವನ ಗಂಡ ಆಗ್ತಾನೆ, ನಿನಗೆ ಯಾವುದೇ ರೀತಿಯ ಹಕ್ಕಿದೆ, ನಾಳೆ ಅವನು ನನ್ನ ಅಳಿಯ ಆಗೋನು, ನನ್ನ ಮಗಳದು ಗಂಡ, ನೀನು ಹೇಗೆ ರೂಮಿಗೆ ಹೋಗ್ತೀಯ ಅಂತ ಸಾವಿತ್ರಿ ವಿದ್ಯಂಗೆ ಹೇಳ್ತಾಳೆ. ಅಷ್ಟೊತ್ತಿಗೆ ವಿದ್ಯಾನಿಗೆ ನಗು ಬರುತ್ತೆ. ವಿನಂತಿಗೆ ಸಿಟ್ಟು ಬಂದು, ಯಾಕೆ ನಗಾಡ್ತಿದ್ಯಾ ಅಂದಾಗ, ನಾಳೆ ನಿನಗೆ ಗೌಡ್ರು ತಾಳಿ ಕಟ್ಟಿದ್ರೆ ತಾನೇ ನೀನು ಅವ್ರ ಹೆಂಡತಿ ಆಗೋದು ಅಂತ ವಿದ್ಯಾ ಹೇಳ್ತಾಳೆ. ನಾಳೆ ನಾನು ಕಟ್ಟಿಸ್ಕೊಳ್ತೀನಿ ಅಂತ ಹೇಳ್ತಾಳೆ ವಿನಂತಿ. ಅಷ್ಟೊತ್ತಿಗೆ ಫಸ್ಟು ನೀನು ನಾಳೆ ಮದುವೆ ಆಗಿ ನೋಡು, ಅದಕ್ಕಿಂತ ಮುಂಚೆ ನಾನೀಗ ಅವರು 3 ಗಂಟು ಕಟ್ಟಿ ನನ್ನ ಹೆಂಡ್ರಂತ ಒಪ್ಕೊಂಡಿದ್ದಾರೆ, ನಾನು ಅವ್ರ ಜೊತೆ ಸಂಸಾರ ಮಾಡಿದ್ದೀನಿ, ಈಗ ನನ್ನ ಹಕ್ಕು ಏನು ಅಂತೆಲ್ಲ ನೀನು ತಿಳ್ಕೊಳ್ಳೋಕ್ಕೆ ಬರಬೇಡ ಅಂತ ವಿದ್ಯಾ ಹೇಳ್ತಾಳೆ. ನಾವಿಬ್ಬರು ಗಂಡ ಹೆಂಡತಿ, ನಮ್ಮಿಬ್ಬರ ಮಧ್ಯೆ 100 ಇರುತ್ತೆ, 100 ಪ್ರೀತಿ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಿನಂತಿ, ನೀನು ಸುಮ್ಮನೆ ಕೆಣಕ್ತಿದ್ದೀಯ ಅಂತ, ಅಯ್ಯೋ ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ನನ್ನನ್ನು ಕಡಿದು ತಡೆದು ನಿಲ್ಲಿಸಿ ಮಾತಾಡಿದ್ದು ನೀವು, ಈಗ ಕೆಣಕಬೇಡ ಅಂದರೆ ಹೇಗೆ ಅಂತ ವಿದ್ಯಾ ಹೇಳ್ತಾಳೆ. ಸುಮ್ಮನೆ ನನ್ನ ಕೆಣಕೋದ್ ಬದಲು ಈಗ ಆಗದೇ ಇರೋ ಮದುವೆಗೆ ತಯಾರಿ ಮಾಡ್ತಿದ್ದೀರಲ್ಲ, ಅದ್ರ ಬಗ್ಗೆ ನೋಡ್ಕೊಳ್ಳಿ ಅಂತ ವಿದ್ಯಾ ಹೇಳ್ತಾಳೆ. ಸಾವಿತ್ರಿ ಇದ್ದವಳು, ಅದು ಹೇಗೆ ನಡೆಯಲ್ಲ ಅಂತ ಹೇಳ್ತೀಯ, ಯಾಕಂದರೆ ನಾನು ನಂಬಿರೋ ದೇವರು ಅದನ್ನು ಮಾಡೋಕ್ಕೆ ಬಿಡೋಕ್ಕಿಲ್ಲ, ಸತ್ಯ ನ್ಯಾಯ ಇದ್ದರೆ ಆ ದೇವರು ಈ ಮದುವೆ ಮಾಡೋಕ್ಕೆ ಬಿಡಲ್ಲ ಅಂತ ವಿದ್ಯಾ ಹೇಳ್ತಾಳೆ. ನಿಮಗೂ ಏನೋ ಕ್ಯಾಮೆ ಇದೆ ಅಲ್ಲ, ಅದು ನೋಡ್ಕೊಳ್ಳಿ, ನನಗೂ ತುಂಬ ಕ್ಯಾಮೆ ಇದೆ ಅಂತೇಳಿ ಬರಲೆ ಅಂತ ಅಲ್ಲಿಂದ ಹೋಗ್ತಾಳೆ. ನಿಂತ್ಕೊಳ್ಳೆ ಅಂತ ವಿನಂತಿ ಹೇಳ್ತಾಳೆ. ನೀನಿಷ್ಟು ಮಾತಾಡಿದ ಮೇಲೆ ನಾನೊಂದು ಹೇಳ್ತೀನಿ ಕೇಳು, ನಾಳೆ ಭದ್ರೇಗೌಡನ ಮಾವನ ಜೊತೆ ಮದುವೆ ಆಗಿ ನಿನ್ನ ಮುಂದೆ ಬಂದು ನಿನ್ನ ಹತ್ರನೇ ನನ್ನ ತಾಳಿಗೆ ಅರಿಶಿನ ಕುಂಕುಮ ಹಾಕ್ಕೊಳ್ಳಲ್ಲ ಅಂದರೆ ನನ್ನ ಹೆಸರು ವಿನಂತಿನೇ ಅಲ್ಲ ಅಂತ ವಿನಂತಿ ವಿದ್ಯೆಗೆ ಚಾಲೆಂಜ್ ಮಾಡ್ತಾಳೆ. ಆಗ ವಿದ್ಯೆ ಹೇಳ್ತಾಳೆ, ಹಾಗಾದರೆ ನಿನ್ನ ಹೆಸರನ್ನ ಬದಲಾಯಿಸ್ಕೊ, ಯಾಕಂದರೆ ನಾಳೆ ಈ ಮದುವೆ ನಡೆಯಲ್ಲ, ಹಾಗಾಗಿ ನೀನು ಹೆಸರು ಬದಲಾಯಿಸ್ಕೊಳ್ಳೇಬೇಕು ಅಂತ ವಿದ್ಯೆ ಹೇಳ್ತಾಳೆ. ಹೇಳಿ ವಿದ್ಯಾ ಹೋಗ್ತಾಳೆ. ಅಷ್ಟೊತ್ತಿಗೆ ವಿನಂತಿ, ನೋಡವ್ವ ಇವಳಿಗೆ ಎಷ್ಟು ಸೊಕ್ಕಿರಬೇಕು, ನಾನು ಮದುವೆ ಆಗೋ ಗಂಡನ ಹತ್ರ ಮುತ್ತು ಕೊಡಿಸ್ಕೊಳ್ಳೋದಲ್ಲದೆ ನಾವೇ ಹಗಲು ಕನಸನ್ನ ಕಾಣ್ತಿದ್ದೀವಿ ಅಂತ ಹೇಳಿ ಹೋಗ್ತಿದ್ದಾಳಲ್ಲವ ಅಂತ ವಿನಂತಿ ಹೇಳ್ತಾಳೆ. ಸಾವಿತ್ರಿ ಇದ್ದಳು, ಇವಳ ಬಗ್ಗೆ ಚಿಂತೆ ಮಾಡಬೇಡ, ನಾಳೆ ಭದ್ರೇಗೌಡನ ಹತ್ರ ಹೇಗೆ ತಾಳಿ ಕಟ್ಸ್ಕೊಳ್ಳೋದು ಮಾತ್ರ ನಾವು ನೋಡಬೇಕು, ಈ ಮದುವೆ ಒಂದಾಗಲಿ ಅಂತ ಹೇಳ್ತಾಳೆ ಸಾವಿತ್ರಿ. ಅಷ್ಟೊತ್ತಿಗೆ ವಿನಂತಿ ಇದ್ದಳು, ನಾಳೆ ಭದ್ರೆ ಮಾವನ ಹತ್ರ ತಾಳಿ ಕಟ್ಸ್ಕೊಂಡು ನಾನು ಏನು ಅಂತ ತೋರಿಸ್ತೀನಿ ಅಂತ ವಿನಂತಿ ಹೇಳ್ತಾಳೆ. ಈ ಕಡೆ ಲೋಕಿ ತುಂಬ ಕುಡಿದು ಮಲಗಿರ್ತಾನೆ. ಅಷ್ಟೊತ್ತಿಗೆ ಅವ್ರ ಅಕ್ಕ ಬಂದು ನೀರು ಹಾಕ್ತಾನೆ. ಯಾಕಕ್ಕ ಹಿಂಗೆ ಮಾಡಿದೆ ಅಂತ ಹೇಳಿದಾಗ, ಕಣ್ಣು ಪುಡ್ಡ ಕುಡಿದು ಈ ಥರ ಮಲಗಿದ್ರೆ ಏನು ಅಂದಾಗ, ಅಕ್ಕ ನಿನ್ನೆ ಒಂದು ಸ್ವಲ್ಪ ಜಾಸ್ತಿ ಆಯಿತು, ಇನ್ನು ಯಾವತ್ತೂ ಹಿಂಗೆ ಆಗಲ್ಲ ಅಕ್ಕ ಅಂತ ಹೇಳ್ತಾನೆ ಲೋಕಿ ಅಕ್ಕ ಹೇಳ್ತಾಳೆ, ನೀನು ಈ ಥರ ಕುಡಿದ್ರೆ ನಮಗೆ ಯಾಕೋ ದಿಕ್ಕು, ಯಾರೋ ದಿಕ್ಕಾಗ್ತಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಲೋಕಿ ಇದ್ದವಳು, ನಾನೇನಾದ್ರು ದಿನ ಕುಡಿತೀನಕ್ಕ, ಇವತ್ತೊಂದಿನ ಕುಡ್ದೆ ಅಲ್ವಾ, ತಡಿ 1 ನಿಮಿಷ ಅಂತ ಹೇಳ್ತಾನೆ ಲೋಕಿ ಬಂದು, ಅಕ್ಕನಿಗೆ ತಗೊಳಕ್ಕ 5 ಲಕ್ಷ ದುಡ್ಡು,
ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಏನಾದ್ರು ಕೆಟ್ಟ ಕೆಲಸ ಮಾಡ್ತೀಯೋ ಅಂದಾಗ, ನಾನು ಯಾವತ್ತಾದ್ರು ಕೆಟ್ಟ ಕೆಲಸ ಮಾಡ್ತೀನಕ್ಕ? ಕೆಟ್ಟ ಕೆಲಸ ಮಾಡಿ ಸಂಪಾದಿಸಿದ್ದಲ್ಲ ಅಂತ ಲೋಕಿ ಹೇಳ್ತಾನೆ. ನಿನ್ನ ಪ್ರಾರ್ಥನೆಗೆ ದೇವ್ರು ಮೆಚ್ಚಿ ದುಡ್ಡನ್ನ ಕಂತೆ ಕಂತೆ ಕೊಡ್ತಿದ್ದಾನಕ್ಕ. ಮೊದಲು 3 ಲಕ್ಷ ಇತ್ತು, ಈಗ 5 ಲಕ್ಷ ಆಗಿದೆ. ನಿನ್ನ ಆಪ್ರೇಷನ್ನಿಗೆ ಆಗುತ್ತಕ್ಕ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಲೋಕಿ ಅಕ್ಕ ಇದ್ದವಳು, ನೀನು ಈ ಥರ ಕಂತೆ ಕಂತೆ ನೋಡ್ತಾಯಿರೋದು ನೋಡಿ ನನಗೆ ಭಯ ಆಗ್ತಿದೆ ಕಣೋ ಅಂತ ಹೇಳ್ತಾಳೆ. ಲೋಕಿ ಇದ್ದವನು ಹೇಳ್ತಾನೆ, ನಾನು ಯಾವತ್ತೂ ಕೆಟ್ಟ ಕೆಲಸ ಮಾಡಲ್ಲ ಅಕ್ಕ. ತಗ ಅನ್ನೋಷ್ಟೊತ್ತಿಗೆ ಮಾಮ ಅಂತ ಅಕ್ಕನ ಮಗಳು ಬರ್ತಾಳೆ. ನೀನು ನಿನ್ನೆ ರಾತ್ರಿ ಮಲಗಿದ್ದೆ, ತಗೋ ಚಾಕ್ಲೇಟು ಅನ್ನೋಷ್ಟೊತ್ತಿಗೆ ಲೋಕಿ ಹತ್ರ ಆ ಹುಡುಗಿ ಎಲ್ಲ ಹೇಳ್ತಾಳೆ. ಅಮ್ಮ ಬಿದ್ದೋಗಿದ್ರು, ಅಷ್ಟೊತ್ತಿಗೆ ವಿದ್ಯಾಕ್ಕನ ಅಪ್ಪ ಅಮ್ಮ ಬಂದು ಕಾಪಾಡಿದ್ದು ಅಂತ ನಡೆದಿದ್ದ ಘಟನೆ ಎಲ್ಲ ಹೇಳ್ತಾರೆ. ಅಷ್ಟೊತ್ತಿಗೆ ಇಷ್ಟೆಲ್ಲ ಆಗಿದ್ರು ಅವ್ನು ಫೋನ್ ಮಾಡಿ ಹೇಳೋದಕ್ಕ ಅಂದಾಗ ಲೋಕಿ, ನೀನೇನೋ ಕೆಲಸ ಮಾಡ್ತಿದ್ದೆ, ಇನ್ನು ನಮ್ಮ ಸಮಸ್ಯೆ ನಿನಗೆ ಯಾಕೆ ಅಂತ ಹೇಳಲಿಲ್ಲ. ನಾನು ಅವರು ಸಿಗೋದಿಲ್ಲದೆ ಒಳ್ಳೆಯದಾಗ್ತಿತ್ತು, ನಾನು ಅಲ್ಲೇ ಸತ್ತೋಗ್ತಿದ್ದೆ. ಆವಾಗ ನೀನಿಗಾರು ಈ ಥರ ಕಷ್ಟಪಡೋದು ತಪ್ತಿತ್ತು ಅಂತ ಲೋಕಿಗೆ ಅವಳ ಅಕ್ಕ ಹೇಳ್ತಾಳೆ. ಜೊತೆಗೆ ಲೋಕಿ ಇದ್ದಳು, ಅಕ್ಕ ಹಂಗೆಲ್ಲ ಹೇಳಬೇಡ, ನಿನ್ನನ್ನು ಬಿಟ್ಟರೆ ನನಗೆ ಯಾರಕ್ಕ ಇದ್ದಾರೆ ಅಂದಾಗ, ಅಕ್ಕ ನಿನ್ನನ್ನು ಉಳಿಸಿದ್ದು ಯಾರು ಅಂದಾಗ, ಇಲ್ಲೇ ಪಕ್ಕದೂರವರು ರತ್ನಕ್ಕ ಅಂತ. ಹೌದಾ ಅಂತ ಲೋಕಿ ಹೇಳ್ತಾನೆ. ಅವ್ರು ಹೋಗಿ ಒಂದು ಕೈ ಮುಗಿದು ಬರೋಣ ಅಂತ ಹೇಳ್ತಾರೆ. ಸರಿ ಒತ್ತಾರನೇ ಹೋಗಿ ಬರೋಣ, ಈಗ ಹೋಗಿ ಸ್ನಾನ ಮಾಡಿ ಬಾ ಅಂತ ಹೇಳ್ತಾನೆ. ಲೋಕಿ ಒಳಗೆ ಹೋಗ್ತಾನೆ. ಕಡೆ ಚೆಲುವ ಪೇಪರ್ ಓದ್ತಿರ್ತಾನೆ. ಅಷ್ಟೊತ್ತಿಗೆ ರತ್ನ ಬಂದು, ಏನಯ್ಯ ಅವಳಿಗೆ ನೋಡಿದರೆ ಪೂಜೆ ಎಲ್ಲ ನೀನು ನಿರ್ವಿಘ್ನೆಯಿಂದ ಮಾಡು ಅಂತ ಹೇಳಿ ಪೋಸ್ಟರ್ ಎಲ್ಲ ಊರಿಗೆ ಅಂಟಿಸಿ, ನೀನು ಈ ಥರ ಪೇಪರ್ ಓದ್ಕೊಂಡು ಕೂತ್ರೆ ಏನಯ್ಯ ಅಂತ ರತ್ನ ಹೇಳ್ತಾಳೆ. ಒತ್ತಾರೆ ಆದರೆ ಏನಾಗುತ್ತೋ ಅಂತ ಚಿಂತೆ ಆಗಿದೆ, ನೀನು ನೋಡಿದರೆ ಸುಮ್ಮನೆ ಇದೆಯಲ್ಲ ಅಂದಾಗ, ನಾನು ಸುಮ್ಮನೆ ಇದ್ದೀನಿ ಅಂತ ಯಾರು ಹೇಳಿದ್ರು ರತ್ನಿ? ಆ ಮದುವೆ ಹೇಗೆ ನಿಲ್ಲಿಸ್ಬೇಕು ಅಂತಲೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ನೀನು ಏನು ಮಾಡ್ತಿದ್ಯಾ ನನಗೂ ಹೇಳಯ್ಯ ಅಂತಾರೆ. ಅಷ್ಟೊತ್ತಿಗೆ ಈ ಪೇಪರ್ ಓದುವಾಗ ಮಂಡ್ಯಕ್ಕೆ ಪಕ್ಷದ ನಾಯಕರೆಲ್ಲ ಬರ್ತಿದ್ದಾರೆ. ಅವ್ರನ್ನ ಹೆಂಗಾರು ಕಂಡು ಅವ್ರನ್ನ ಹೆಂಗಾರು ಒಪ್ಪಿಸಿ ಈ ಮದುವೆ ನಿಲ್ಲಿಸಿ ಅಂತ ಅವ್ರಿಗೆ ಹೇಳ್ತೀನಿ ಅಂತ ಚೆಲುವ ಹೇಳ್ತಾನೆ. ಹೌದು ಕಣಯ್ಯ, ಆದರೆ ನಮ್ಮಂಥ ಸಾಮಾನ್ಯ ಜನರ ಹತ್ರ ಅವ್ರು ಮಾತಾಡ್ತಾರ ಅಂತ ರತ್ನ ಹೇಳಿದಾಗ, ಅಯ್ಯೋ ನಾನು ಏನು ಸಾಮಾನ್ಯ ಜನನ? ನಾನು ಶಿವರಾಮೇಗೌಡರು ಅವ್ರದ್ದು ಬೀಗರು ಅಂತ ಒಂದು ಹೇಳಿದರೆ ಸಾಕು ಅಂತ ಹೇಳ್ತಾನೆ ಚೆಲುವ. ನನ್ನ ಮಗಳು ಭಾಳ ಚೆನ್ನಾಗಿರುತ್ತೆ ಅಂದರೆ ನಾನು ಯಾರ ಕಾಲು ಬೇಕಾದ್ರೂ ಹಿಡಿತೀನಿ. ನನ್ನ ಅಳಿಯನಿಗೆ 2ನೇ ಮದುವೆ ಮಾಡೋಕ್ಕೆ ಬಿಡಲ್ಲ ಅಂತ ಚೆಲುವ ಹೇಳ್ತಾನೆ. ಅಷ್ಟೊತ್ತಿಗೆ ರತ್ನ ಹೇಳ್ತಾನೆ, ನೀನು ಇದೆಯಾ ಅನ್ನೋ ಧೈರ್ಯದಲ್ಲೇ ಇದೆ ಕಣಯ್ಯ, ನೀನು ಹೇಗಾದ್ರು ಮಾಡಿ ನಿಲ್ಲಿಸ್ತೀಯ ಅಂತ ಗೊತ್ತು, ಆದ್ರೂ ಏನೋ ಒಂಥರ ಭಯ ಕಣಯ್ಯ ಅಂತ ಹೇಳ್ತಾನೆ. ಏನೂ ಆಗಲ್ಲ, ಈ ಮದುವೆ ನಿಂತೇ ನಿಲ್ಲುತ್ತೆ ಅಂತ ಚೆಲುವ ಹೇಳ್ತಾನೆ. ಈ ಕಡೆ ಶಿವರಾಮೇಗೌಡ ಭದ್ರ ಹೇಳಿದ್ನೇ ನೆನ್ಪು ಮಾಡ್ಕೊತ ಚಿಂತೆಲಿ ಕೂತಿರ್ತಾನೆ. ಅಷ್ಟೊತ್ತಿಗೆ ಮೌನ ಬಂದು, ಯಾಕ್ರಿ ಸುಮ್ಮನೆ ಕೂತಿದ್ದೀರಾ, ಇನ್ನೂ ನಿದ್ದೆ ಬಂದಿಲ್ಲ ಅಂದಾಗ ಶಿವರಾಮೇಗೌಡ ಹೇಳ್ತಾನೆ, ಇಷ್ಟೆಲ್ಲ ನಡೀತಿದೆ, ಹೇಗೆ ನಿದ್ದೆ ಬರುತ್ತೆ ಮೌನ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮೌನ ಹೇಳ್ತಾಳೆ, ಆಗಿದ್ದೆಲ್ಲ ಆಗೋಗಿದೆ, ಈಗ ಮದುವೆನೇ ಫಿಕ್ಸ್ ಆಗಿದೆ, ಇನ್ನು ನಾಳೆ ಆದರೆ ಮದುವೆ ಆಗುತ್ತೆ. ಇನ್ನೇನು ಅಂತ ಹೇಳಿದರೆ, ಹೌದು ಈ ವಿಚಾರ ಹಟ್ಟಿ ಬಿಟ್ಟು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಹಟ್ಟಿ ಬಿಟ್ಟು ಊರವರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ, ಇನ್ನೇನು ಯೋಚನೆ ಮಾಡಬೇಡ ಅಂತ ಸುಮ್ಮನೆ ಇರೋಕ್ಕಾಗುತ್ತಾ ಅಂತ ಶಿವರಾಮೇಗೌಡ ಹೇಳ್ತಾನೆ. ನಿಮ್ಮ ರಾಜಕೀಯಕ್ಕೆ ಏನಾದ್ರು ತೊಂದರೆ ಆಗುತ್ತೆ ಅಂತ ಚಿಂತೆ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಹೇಳ್ತಾನೆ, ಈ ರಾಜಕೀಯ ಎಲ್ಲ ಹೀಗೆ ಬಂದಿದ್ದು ಮೌನ, ಆದರೆ ಈ ಮನೆ ಮರ್ಯಾದೆ ನನಗೆ ಮುಖ್ಯ ಅಂತ ಹೇಳ್ತಾನೆ ಶಿವರಾಮೇಗೌಡ. ಈ ವಿಚಾರ ಏನಾದ್ರು ನ್ಯೂಸವ್ರಿಗೆ ಗೊತ್ತಾದರೆ ಏನು ಮಾಡೋದು ಮೌನ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಉಳಿದವಳು, ನ್ಯೂಸವರಿಗೆ ಗೊತ್ತಾಗಲ್ದಂಗೆ ಗೋವಿಂದ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರಲ್ಲ ಬಿಡಿ ಅಂತ, ಅವನೇನೋ ನೋಡ್ಕೊಳ್ತಾನೆ, ಆದರೆ ಗೊತ್ತಾದರೆ ಅವರು ಬೇರೆ ಥರನೇ ತಿರುವು ತಗೊಳ್ತಾರೆ ಅಂತ ಶಿವರಾಮೇಗೌಡ ಹೇಳ್ತಾನೆ. ಇದೆಲ್ಲ ಪಕ್ಷಕ್ಕೆ ಗೊತ್ತಾಗಿ ನಾನೇನಾದ್ರು ರಾಜೀನಾಮೆ ಕೊಡೋಕ್ಕೆ ಬಂದರೆ ಅದಕ್ಕಿಂತ ಅವಮಾನ ಇನ್ನೇನೂ ಇಲ್ಲ ಮೌನ ಅಂತ ಹೇಳ್ತಾನೆ. ಅದಕ್ಕೆ ನಾನೇ ಹೋಗಿ ರಾಜೀನಾಮೆ ಕೊಟ್ಟು ಬರೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಶಿವರಾಮೇಗೌಡ ಹೇಳ್ತಾನೆ. ನೀವು ಆ ಥರ ನಿರ್ಧಾರ ತಗೊಳ್ಬೇಡಿ, ಗೋವಿಂದ ಎಲ್ಲ ನೋಡ್ತಾನೆ ಬಿಡಿ ಅಂದಾಗ, ಆಧಾರವಾಗಿ ನಿಲ್ತಾನೆ ಅಂದ್ರೇ ಮಗ ಆಘಾತ ಕೊಟ್ಟ ಇನ್ನೆಂಗಿರಲಿ ಅಂತ ಶಿವರಾಮೇಗೌಡ ಹೇಳ್ತಾನೆ. ಈ ಕಡೆ ಸಾವಿತ್ರಿ ಸುಮ್ಮನೆ ನಿಂತಿರ್ತಾಳೆ. ವಿನಂತಿ ಬಂದು, ಯಾಕವ್ವ ಮಲ್ಗದೆ ಹಿಂಗೆ ನಿಂತಿದ್ದೀಯ ಅಂದಾಗ, ಇಷ್ಟು ವರ್ಷದ ಕನಸು ನನಸಾಗ್ತಿದೆ, ನಿನ್ನ ಕುತ್ತಿಗೆಗೆ ಒಂದು ತಾಳಿ ಕಟ್ಟೋ ತನಕ ನನಗಂತೂ ನೆಮ್ಮದಿ ಇಲ್ಲ, ನಿದ್ದೆ ಬರೋಕ್ಕಿಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಈ ಕನಸು ನನಸಾಗೋ ಕಾಲ ಮುಕ್ಕಾಲ್ವಾಸಿ ಬರ್ತಿದೆ ಕಣವ್ವ, ಅದು ಅಲ್ಲದೆ ದೊಡ್ಡ ಮಾವನೇ ನಮ್ಮ ಜೊತೆ ಇರುವಾಗ ಈ ಮದುವೆ ಯಾರಿಂದನೂ ನಿಲ್ಸೋಕ್ಕಾಗಲ್ಲ ಕಣವ್ವ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ಈ ದುರಂಕಾರನೇ ಬೇಡ ಅಂತ ಹೇಳ್ತಿರೋದು ನಾನು. ನಮ್ಮ ಅಣ್ಣ ಇರ್ಬೋದು, ಸಣ್ಣದಕ್ಕೆ ಇರ್ಬೋದು, ಆದರೆ ನಾವು ಸುಳ್ಳಿಂದು ಮಂಟಪನ ಕಟ್ತಾ ಇದ್ದೀವಿ, ನಮ್ಮ ಪರ ನಿಜಾನೇ ಇಲ್ಲ, ಎಲ್ಲ ಸುಳ್ಳೇ ಇರೋದು, ಯಾವಾಗ ಇದೆಲ್ಲ ಕುಸಿದು ಬೀಳುತ್ತೋ ಅನ್ನೋ ಭಯದಲ್ಲಿ ನಾನಿದ್ದೀನಿ.
ಅಷ್ಟೊತ್ತಿಗೆ ವಿನಂತಿ ಇದ್ದಳು, ನಾವು ಕಟ್ಟಿರೋದು ಸುಳ್ಳಿನ ಮಂಟಪನೇ ಆಗಿರ್ಬೋದವ್ವ, ಆದರೆ ಅದು ತುಂಬ ಗಟ್ಟಿಯಾಗಿ ಭದ್ರವಾಗಿದೆ. ಅದು ಯಾವ ಕಾರಣಕ್ಕೂ ಕುಸಿದು ಬಿಡಲ್ಲವ್ವ ಅಂತ ಹೇಳ್ತಾಳೆ. ನೀನು ಆ 3 ಅಡಿ ಅವ್ರ ಅಪ್ಪನ ಬಗ್ಗೆ ಹಗುರಾಗಿ ತಗೊಳ್ಬೇಡ. ಆ 3 ಅಡಿ ತನ್ನ ಗಂಡಂಗೋಸ್ಕರ, ಆ ಚೆಲುವ ಅವ್ರ ಮಗಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದನ್ನ ನೀನು ಮರಿಬೇಡ. ಅದು ಬೇರೆ ಈ ಹಟ್ಟಿಲ್ಸ ಅವರಿಗೆ ಎಷ್ಟು ಜನ ಸಪೋರ್ಟ್ ಆಗಿದ್ದಾರೆ ನಿನಗೆ ಗೊತ್ತಲ್ವಾ ಅಂತ ಸಾವಿತ್ರಿ ಹೇಳ್ತಾಳೆ. ತಾಳಿ ಕಟ್ಟೋ ತನಕನೂ ಯೋಚನೆ ಮಾಡಬೇಕಾಗಿದೆ. ಈ ಹೊತ್ತಾರೆನೇ ಯಾವ ಕಡೆಯಿಂದ ಯಾವ ಬಾಣ ಬಂದು ಬೀಳುತ್ತೋ ಅಂತ ನಾನು ಚಿಂತೆಯಲ್ಲಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ವಿನಂತಿ ಇದ್ದಳು, ಯೋಚನೆ ಮಾಡಬೇಡ ಅಮ್ಮ, ಎಲ್ಲ ಸರಿ ಆಗುತ್ತೆ, ನಾವು ಅಂದ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾಳೆ. ಈ ಕಡೆ ಭದ್ರೇಗೌಡಗೆ ಹೇಳಿದ ಮಾತನ್ನೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಅವರಿಬ್ಬರು ಏನೋ ಮಾತಾಡ್ತಿದ್ರು, ಆದರೆ ಕ್ವಾಟ್ಲೆ ಹೋದ ತಕ್ಷಣ ಏನೋ ಬೇರೆಯೇ ವಿಚಾರ ಮಾತಾಡಿದರು. ಆದರೂ ಫೋನ್ ಬಗ್ಗೆನೇ ಮಾತಾಡಿದರು ಅಂದರೆ ಅವ್ರು ಏನು ಮಾತಾಡಿರ್ಬೋದು. ಅಪ್ಪಯ್ಯನ ಪೊಲೀಸಿಗೆ ಹಿಡ್ಕೊಟ್ಟಿದ್ದು ವಿದ್ಯಾ ಅನ್ನೋ ವಿಚಾರ ಗೊತ್ತಾಗಿದೆ. ಆದ್ರೂ ಅವರಿಬ್ಬರು ತಲೆ ಕೆಡಿಸ್ಕೊತಿದ್ದಾರೆ ಅಂದರೆ ಏನೋ ಭಾರಿ ವಿಚಾರನೇ ಇರಬೇಕು ಅಂತ ಭದ್ರೇಗೌಡ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ವಿದ್ಯಾ ಮತ್ತು ಚಂಪಾ ದೇವ್ರದ್ದು ವಸ್ತುಗಳನ್ನೆಲ್ಲ ಒರೆಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಚಂಪಾ ಹೇಳ್ತಾಳೆ, ವಿದ್ಯಕ್ಕ, ನಾಳೆ ಹೊತ್ತಾರೆನೇ ಮದುವೆ ಆಗ್ತಾಯಿದೆ. ನೀನು ನೋಡಿದರೆ ಈ ದೇವ್ರದ್ದು ಪೂಜೆ ಮಾಡಬೇಕು ಅಂತ ಎಲ್ಲ ಜೋಡಿಸ್ಕೊಳ್ತಿದ್ದೆ. ನನಗೆ ಎದೆ ಡಗ ಡಗ ಅಂತಿದೆ. ನಿನಗೇನು ಅನ್ನಿಸ್ತಿಲ್ವಾ ಅಕ್ಕ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ವಿದ್ಯಾ ಇದ್ದವಳು, ಈ ಮದುವೆನೇ ನಡೆಯಲ್ಲ ಅಂತ ಇದೆ, ಅಂಥದ್ರಲ್ಲಿ ನೀನು ಯಾಕೆ ಯೋಚನೆ ಮಾಡ್ತಿದ್ದೀಯಾ? ನೀನೇನು ಚಿಂತೆ ಮಾಡಬೇಡ, ಧೈರ್ಯವಾಗಿರು ಅಂತ ಹೇಳ್ತಾಳೆ. ದೊಡ್ಡ ಮಾವನೇ ಈ ಮದುವೆ ಪರ ಇರುವಾಗ ನೀನು ಯಾವ ಧೈರ್ಯದ ಮೇಲೆ ಇದೆಯಾ ಕಣಕ್ಕ ಅಂತ ಹೇಳುವಾಗ, ನಾನು ಆ ದೇವ್ರನ್ನ ನಂಬಿದ್ದೀನಿ. ಆ ದೇವರು ನ್ಯಾಯ ಅನ್ಯಾಯಕ್ಕೆ ಯಾವತ್ತೂ ಮೋಸ ಮಾಡಲ್ಲ, ನ್ಯಾಯ ಇರೋರಿಗೆ ಯಾವತ್ತೂ ದೇವರು ಮೋಸ ಮಾಡಲ್ಲ, ಆ ನಂಬಿಕೆಯಲ್ಲಿ ನಾನಿದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.